ಪೊಲೀಸ್ನವ್ರು ನನ್ನ ಹಿಡ್ಕೊಂಡ್ರು. ನನ್ನಿಂದ ನಿಜ ಹೇಳಿಸ್ಬೇಕು ಅಂತ ನನ್ನ ಹೊಡೆದ್ರು, ಬಡಿದ್ರು, ಚಿತ್ರಹಿಂಸೆ ಮಾಡಿದ್ರು. ಅವ್ರನ್ನೆಲ್ಲ ಎದುರಿಸಿ ತಪ್ಪಿಸ್ಕೊಂಡು ಬರ್ತಿದ್ದಾಗ ನನ್ನನ್ನು ಶೂಟ್ ಮಾಡಿದ್ರು. ನನಗಿದ್ದ ಆವೇಶದಲ್ಲಿ ಅವ್ರ ಕಣ್ ತಪ್ಪಿಸ್ಕೊಂಡು ಓಡಿದೆ. ನನ್ನ ನರನಾಡಿಗಳಲ್ಲಿ ಚೈತನ್ಯ ಇರೋ ತನಕ ಓಡಿದೆ. ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತು ಡಾಕ್ಟರ್. ಈಗ ಹೇಳಿ ಡಾಕ್ಟರ್, ನಾನು ಕಳ್ಳನ, ಕೊಲೆಗಾರನ, ಅಪರಾಧಿನ? ಅಲ್ಲ, ಸತ್ಯವಾಗ್ಲೂ ಅಲ್ಲ. ಆ ವೀರಭದ್ರೇನ್ ಪರಿವಾರ ಎಂಥ ಚಂಡಾಳ್ರು ಅಂತ ನನಗೆ ಗೊತ್ತು. ನಾನು ನಿಮ್ಮ ಹಾಗೆ ಸೇಟ್ ತೀರಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಿದ್ರೆ ಅವ್ರುಗಳು ಯಾವತ್ತೋ ನನ್ನ ಕೈಲಿ ಸತ್ತು ಹೋಗ್ತಾ ಇದ್ರು. ನಮ್ಮ ಅಕ್ಕ ಬದುಕಿರ್ತಾ ಇದ್ಲು. ಏನ್ ಮಾಡ್ಲಿ, ಹೆಂಗ್ಸಾಗ್ ಹುಟ್ಬಿಟ್ನೆ. ಡಾಕ್ಟರ್, ಅವ್ರು ನಿಮ್ಗೆ ಗೊತ್ತು? ಆ ರಾಮಚಂದ್ರನ್ ಮೊದಲನೇ ಹೆಂಡ್ತಿನೇ ನಮ್ಮ ಅಕ್ಕ. ಕೊಟ್ಟು ವರದಕ್ಷಿಣೆ ಸಾಲದು, ಮತ್ತೆ ಹಣ ತಗೊಂಡ್ ಬಾ ಅಂತ ಕೊಡಬಾರ್ದು ಹಿಂಸೆ ಕೊಟ್ಟ. ಅವನ ಮಾತು ಕೇಳಲಿಲ್ಲ ಅಂತ ನಮ್ಮ ಅಕ್ಕನ ಕೊಲೆ ಮಾಡಿ ನೇಣು ಹಾಕೊಂಡು ಸತ್ತು ಹೋದ್ಲು ಅಂತ ಹೇಳ್ದ. ಆ ಪಾಪಿ ವೀರಭದ್ರಯ್ಯ ಅದೇ ನಿಜ ಅಂತ ಪ್ರಚಾರ ಮಾಡ್ದ. ಊರಿನ ಜನ ಎಲ್ಲ ನಂಬಿಟ್ರು. ಅವತ್ತಿನಿಂದ ಆ ಪಾಪಿಗಳ ಮೇಲೆ ಸೇರಿ ತೀರಿಸ್ಕೊಳ್ಳೋ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ಇವತ್ತು ದೇವರು ನಿಮ್ಮ ರೂಪದಲ್ಲಿ ಬಂದು ನನಗೆ ದಾರಿ ತೋರಿಸ್ತಾ. ಇಷ್ಟು ವರ್ಷ ನಾನು ಸಂಪಾದನೆ ಮಾಡಿದ ಘನತೆ, ಗೌರವ, ಹಣ ಎಲ್ಲ ನಿಮ್ ಕಾಲತ್ರ ಹಾಕ್ತೀನಿ. ಹೋಗಿ ಅವ್ರಗಳ ಮೇಲೆ ಸೇರಿ ತೀರಿಸ್ಕೊಡಿ. ನೀನ್ ಈ ಸಂಡೆನ ವ್ಯರ್ಥ ಮಾಡ್ದೆ. ಒಳ್ಳೆ ತಿಂಡಿ ಮಾಡಿಸ್ತೇ ಮಾವ. ಇವನು ನಿನಗೆ ಗೊತ್ತಾ? ಗೊತ್ತಿಲ್ಲದೆ ಏನು, ಡಾಕ್ಟರ್ ಸುಜಾತ ಆಂಟಿ ಇಲ್ವಾ, ಅವ್ರ ಉಡ್ಬಿ. ಸುಜಾತ ಮನೆ ನಂಬರ್ ಎಷ್ಟು? ಹೌಸ್ ನಂಬರ್ 4, ಬೀಚ್ ರಸ್ತೆ. ಹಲೋ, ಸಿಐ ದಿನೇಶ್ ಸ್ಪೀಕಿಂಗ್. ನಾವು ಹುಡುಕ್ತಾರ ಕೊಲೆಗಾರ ಸೂರಿ ಬೀಚ್ ರಸ್ತೆಯಲ್ಲಿ ಹೌಸ್ ನಂಬರ್ 4 ಇದ್ದಾನೆ. ಅವನ್ ತಕ್ಷಣ ಹಿಡಿಬೇಕು. ನೀವೆಲ್ಲ ರೆಡಿ ಆಗಿರಿ, ಬರ್ತೀನಿ. ಎಸ್. ಅಯ್ಯೋ, ಡೇಂಜರ್ ಕೆಲಸ ಮಾಡ್ಬಿಟ್ನಲ್ಲ. ಸೂರಿ, ನೀನ್ ಈ ಮನೆಯಲ್ಲಿ ಇದೆಯಾ ಅಂತ ನಂಗೆ ಗೊತ್ತಾಗಿದೆ. ಹೊರಗ್ ಬಾ. ಸೂರಿ ಹೊರಟೋದ್ರು. ಯಾವಾಗ? 10 ಗಂಟೆಗೆ. ಕಾನ್ಸ್ಟೇಬಲ್ಸ್, ಸರ್ಚ್ ದಿ ಹೌಸ್. ವಾರೆಂಟ್ ಇದೆಯಾ? ಸೂರಿ ನಿಮ್ಮನೇಲೆ ಬಚ್ಚಿಟ್ಟಿದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಇದೆ. ಸಾಕಾ? ಇಲ್ಲ ವಾರೆಂಟ್ ತರಬೇಕಾ? ಬೇಕಾಗಿಲ್ಲ. ಗೋ ಹೆಡ್. ಮಿಸ್ಟರ್ ಪಿಳ್ಳೆ, ನೀವು ಅಲ್ಲಿ ಹುಡುಕಿ. ಚಾಟರ್ ಬಾಕ್ಸ್, ನೀನ್ ಮಾಡ್ತಿದ್ಯಾ ಇಲ್ಲಿ? ನಾವಿಲ್ ಓದ್ತಾ ಇದ್ದೆ, ನಿದ್ದೆ ಬಂತು, ಮಲ್ಕೊಂಡೆ. ಸ್ಟೂಪಿಡ್ ಗರ್ಲ್. ಮಿಸ್ ಸುಜಾತ, ನೀವು ಪೊಲೀಸ್ ಸ್ಟೇಷನ್ ಬಂದು ಎಕ್ಸ್ಪ್ಲನೇಷನ್ ಬರ್ಕೊಡ್ಬೇಕು. ವೀರಭದ್ರಯ್ಯ ಎಲ್ಲಿ? ವೀರಭದ್ರಯ್ಯ ಎಲ್ಲಿ ಅಂತ ಹೇಳ್ತೀಯಾ? ಇಲ್ಲ ಕುತ್ತಿಗೆ ಮುರಿದು ಕಾಲುವೆಗೆ ಎಸಿಲ್ಲ. ಯಾತಕ್ಕೆ ಹೋದ? ಪೊಲೀಸ್ ಸ್ಟೇಷನ್ಗೆ ಹೋದ. ಆ ಸೂಳೆ ಮಗನಿಗೆ ಅವನ ಆಯುಸ್ ಮುಗೀತು ಅಂತ ಹೇಳು. ಉಳಿದಿರೋ ದಿನಗಳನ್ನ ಎಣಿಸ್ಕೊ ಅಂತ ಹೇಳು. ಅದಕ್ಕೆಲ್ಲ ಇನ್ನೇನೋ ಮಾಡ. ಸ್ವಾಮಿ, ಸ್ವಾಮಿ, ಏನೋ ಇದು ಶರ್ಮ? ನನ್ನ ಕರ್ಮ. ಏನಾಯ್ತು ಬುಗಳು?
ಒಂದೇ ಲಗ್ನದಲ್ಲಿ 3 ಜನಗಳ ತಿಥಿ ಮಾಡ್ತಾನಂತೆ. ಯಾರೋ? ಸೂರಿ. ಸೂರಿ ಸಿಕ್ಕಿದ್ದೇನೋ? ಸಿಗುದೇನು ಬಂತು? ದಿನಗಳು ನೆನೆಸ್ಕೊಡ್ರಿ ನನ್ನ ಮಕ್ಕಳ ಅಂತ ಎಚ್ಚರಿಕೆ ಕೊಟ್ಟು ಹೋದ. ಮರೆತು ನಾವಿಲ್ದಿರೋದನ್ನೇನಾದ್ರೂ ಅವನ ಹತ್ರ ಹೇಳ್ಬಿಟ್ಟೇನೋ? ಇಲ್ಲ, ಪಟ್ಟಣಕ್ಕೆ ಹಾಳಾಗಿ ಹೋದ್ರು ಅಂತ ಸುಳ್ಳು ಹೇಳಿಬಿಟ್ಟೆ. ಈ ಸಮಾಧಾನ. ನಡೆ, 3 ಜನ ಪೊಲೀಸ್ ಸ್ಟೇಷನ್ ಬನ್ನಿ. ಮಿಸ್ ಸುಜಾತ, ನೀವು ಡಾಕ್ಟ್ರು, ಸಮಾಜದಲ್ಲಿ ಗೌರವ ಘನತೆ ಇರೋರು. ನಿಮ್ಮಂಥ ಮರ್ಯಾದಸ್ಥರು ಒಬ್ಬ ಅಪರಾಧಿಗೆ ಆಶ್ರಯ ಕೊಟ್ಟಿದ್ದೀರಿ ಅಂದ್ರೆ ವಿಚಿತ್ರವಾಗಿದೆ. ಆತ ಅಪರಾಧಿ ಅಂತ ನನಗೇನ್ ಗೊತ್ತು? ಏನು ನಿಮಗೆ ಗೊತ್ತಿಲ್ಲ? ಗೊತ್ತಾಗೋಷ್ಟು ಪರಿಚಯ ನಮ್ಮಿಬ್ಬರ ಮಧ್ಯೆ ಇಲ್ವೇ? ಅವನ್ ಯಾರು ಅಂತ ಗೊತ್ತಿಲ್ದೇನೆ 2 ದಿನ ಅವನ ಜೊತೆ ಒಂದೇ ರೂಮಲ್ಲಿ, ಐ ಮೀನ್ ಒಂದೇ ಮನೆಯಲ್ಲಿ ಹೇಗಿದ್ರಿ ಅಂತ. ಇನ್ನೊಂದು ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಾನು ಆತನ ಮುಟ್ಟಿದ್ದೀನಿ, ಉಪಚಾರನೂ ಮಾಡಿದ್ದೀನಿ, ಡಾಕ್ಟರ್ ಆಗಿ. ಅಂದ್ರೆ ಹಿಂದೂ ಮುಂದೆ ಗೊತ್ತಿಲ್ಲದೆ ಇರೋ ಒಬ್ಬ ಅಪರಿಚಿತನಿಗೆ ನೀವು ಆಶ್ರಯ ಕೊಟ್ರಿ ಅಂದ್ರೆ ನಾವು ಅದನ್ನ ನಂಬೇಕು. ಇಸ್ ಇಟ್? ಮಿಸ್ಟರ್ ಇನ್ಸ್ಪೆಕ್ಟರ್, ಒಬ್ಬ ವ್ಯಕ್ತಿ ಕೈನಲ್ಲಿ ಚೂರಿ ಇಟ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೊಂಡು ನಿಮ್ಮ ಹತ್ರ ಬಂದ್ರೆ ನೀವೇನ್ ಮಾಡ್ತೀರಾ? ಅರೆಸ್ಟ್ ಮಾಡ್ತೀನಿ. ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಅರೆಸ್ಟ್ ಮಾಡೋದು ಕಾಕಿ ಬಟ್ಟೆಯವ್ರ ಕರ್ತವ್ಯ, ಚಿಕಿತ್ಸೆ ಮಾಡೋದು ನಮ್ಮಂತ ಡಾಕ್ಟರ್ ಕರ್ತವ್ಯ. ಈಗ ಅವನೆಲ್ಲಿದ್ದಾನೆ? ನಾನು ಡಿಗ್ರಿ ತಗೊಂಡ್ಮೇಲೆ ಎಷ್ಟೋ 1000 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಯಾರ ಹತ್ರನೂ ಅಡ್ರೆಸ್ ತಗೊಂಡಿಲ್ಲ. ಐಸಿ, 2 ದಿನಗಳಿಂದ ಅವನು ನಿಮ್ಮ ಮನೇಲಿದ್ರು ನೀವು ಅವನ್ನ ಒಂದು ಪ್ರಶ್ನೆನೂ ಕೇಳಿಲ್ಲ ಅಲ್ಲ? ಕೇಳ್ದೆ. ಜ್ವರ ಬಿಡ್ತಾ, ಹಶುವಾಗ್ತಿದ್ಯಾ, ಈಗ ಮೈಗೆ ಹೇಗಿದೆ ಅಂತ. ಆ ಕಡೆ ಪ್ರಶ್ನೆನ ಈಗ ನಾನ್ ನಿಮ್ಮನ್ನ ಕೇಳಿದ್ರೆ? ಕೋರ್ಟ್ ನನ್ನ ನಷ್ಟ ಪರಿಹಾರ ಕಟ್ಕೊಡಕ್ ಸಿದ್ಧವಾಗಿದ್ರೆ ಧಾರಾಳವಾಗಿ ಕೇಳಬಹುದು. ಮಿಸ್ ಸುಜಾತ, ನೀವಿನ್ ಹೋಗ್ಬೋದು. ಆದ್ರೆ ಒಂದ್ ಮಾತು, ನಮಗ್ ಹೇಳ್ದೆ ನೀವು ಊರ್ ಬಿಟ್ಟು ಹೋಗ್ಕೊಡುದು. ಹೋಗ್ಬೇಕು ಅಂದ್ರು ನನಗ್ಯಾರೂ ಇಲ್ಲ. ಸುಜಾತ, ಚೆನ್ನಾಗಿದ್ದೀಯ ಅಮ್ಮ? ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ, ನೀವ್ ಅನ್ಕೊಂಡಿರೋ ಹಾಗೆ ಆ ಸೂರಿ ಅವಳ ಮನೆಯಿಂದ ನಮ್ಮೂರಲ್ಲೇ ಇದ್ದಾನೆ. ಏನು, ನಿಮ್ಮೂರಲ್ಲಿದ್ದಾನ? ಬಿರುಗಾಳಿ ಬಂದ್ರೆ ಬೆಳಗಿನ ತನಕ ಇರುತ್ತೆ, ಆದ್ರೆ ಅವನು ಅದಕ್ಕಿಂತಲೂ ರಭಸವಾಗಿ ಹೊರಟು ಹೋದ್ನೆ. ಆಯ್ಸಿ, ಅದಕ್ಕೆ ಅವನ ಬಗ್ಗೆ ಡಾಕ್ಟರ್ ವಿಚಾರಿಸಿದಾಗ ಅವ್ರಿಗೂ ಸೂರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಈಗ ತಾನೇ ಹೇಳೋದ್ರು. ನೋಡು ಸುಜಾತ, ತುಂಬಾ ದಿವಸಗಳ ಮೇಲೆ ನಾನು ನಿನ್ನ ನೋಡ್ತಾ ಇದ್ದೀನಿ. ಏನಪ್ಪ ಇದು, ನಮ್ಮ ಭಾವ ಕುಶಲ ಪ್ರಶ್ನೆಗಳನ್ನು ಕೇಳೋದು ಬಿಟ್ಟು ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅನ್ಕೋಬೇಡ. ನಿನ್ನ ಕ್ಷೇಮಕ್ಕೋಸ್ಕರನೇ ನಾನು ಕೇಳ್ತಾ ಇದ್ದೀನಿ. ಆ ಸೂರ್ಯ ಎಲ್ಲಮ್ಮ ಇದ್ದಾನೆ? ನನಗ್ ಗೊತ್ತಿಲ್ಲ. ಶಾನ್ಭೋಗ, ಮರ್ಯಾದೆಯಿಂದ ಸೂರಿ ಎಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ನಿನ್ನ ಪ್ರಾಣ ಉಳಿಸಿಕೋ. ನನಗ್ ಪ್ರಾಣದ ಮೇಲೆ ಆಸೆ ಇಲ್ಲ. ನಮಗಿದೆ, ಅದಕ್ಕೋಸ್ಕರನೇ ನಮ್ಮನ್ನು ಹುಡುಕ್ತಿದ್ದ ಸೂರಿ ನಮಗೆ ಬೇಕಾಗಿದೆ. ಎಲ್ಲಿದ್ದಾನೆ ಹೇಳು, ಹೇಳಿ ಎಲ್ಲಿದ್ದಾನೆ? ಅವ್ರಿಲ್ಲೇ ಇದ್ದಾರೆ. ಅವರು ನಿಮ್ಮಗಳ ಹೃದಯದಲ್ಲಿ ನಿದ್ದೆ ಮಾಡ್ತಿದ್ದಾರೆ. ನೋಡಿದ್ರ ನಾವಿಲ್ಲಿ ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ಅವಳು ಜೋಕ್ ಕಟ್ ಮಾಡ್ತಿದ್ದಾಳೆ. ಈ ಕಿಂಗ್ ಕಾಂಗ್ ಅಷ್ಟೇನು ಒಳ್ಳೆ ಮನುಷ್ಯ ಅಲ್ಲ. ಈಗಾಗಲೇ 16 ಕೊಲೆ ಮಾಡಿದ್ದಾನೆ, 10 ಜನ ಹೆಂಗಸರ ಮಾನಭಂಗ ಮಾಡಿದ. ಈಗ 11ನೇ ಮಾನಭಂಗಕ್ಕೋಸ್ಕರ, ಜೊತೆಗೆ 17ನೇ ಕೊಲೆಗೋಸ್ಕರ ತಕ ಅಂತ ಕುಣಿತಿದ್ದಾನೆ. ಸುಜಾತ, ನಿಮ್ಮ ಅಕ್ಕನ ವಿಷ ಹಾಕಿ ನಾನೇ ಕೊಂದು ಅವಳೇ ನೇಣಾಕಂಡ್ ಸತ್ಲು ಅಂತ ನಾನೇ ಊರವ್ರಿಗೆಲ್ಲ ಹೇಳಿ ನಂಬಿಸ್ಬಿಟ್ಟೆ. ಈಗ ನಿನಗೂ ಅದೇ ಗತಿ ಬರ್ಬೇಕು ಅಂತ ಏನು? ನನಗ್ ನೇಣ್ ಹಾಕೋದಿರ್ಲಿ, ನಿನ್ನ ಯೋಗ್ಯತೆನ ಬಯಲು ಮಾಡಿ ನಿನಗ್ ನೇಣ್ ಹಾಕ್ಸೋವರೆಗೂ ನಾನ್ ನಿದ್ದೆ ಮಾಡಲ್ಲ. ನಮ್ಮ ಅಕ್ಕನಿಗೆ ನೀನು ಮಾಡಿದ ದ್ರೋಹಕ್ಕೆ, ಸೂರಿಗೆ ನೀವೆಲ್ಲ ಮಾಡಿರೋ ಅನ್ಯಾಯಕ್ಕೆ ನಾನ್ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ರ? ನಿಮ್ಮನ್ನೆಲ್ಲ ಕೋರ್ಟ್ಗೆ ಎಳೆದು ನಿಮ್ ನಿಜ ಸ್ವರೂಪನ ಬಯಲು ಮಾಡ್ತೀನಿ. ವೀರಭದ್ರಯ್ಯನವರೇ, ಇದು ನಮಗೆ ಹೆದರೋ ಕೇಸ್ ಅಲ್ಲ. ಇದಕ್ಕೆ ಈ ಹಂಕಾಂಗ್ನೇ ಸರಿ ಅಲ್ಲ, ಇವನೇ ಸರಿ. ಕಿಂಗ್, ಆ ಸೂರಿ ಎಲ್ಲಿದ್ದಾನೆ ಅಂತ ಇವಳ ಹತ್ರ ಬಾಯಿ ಬಿಡಿಸ್ಬೇಕಾದ ಕೆಲಸ ನಿನಗೆ ಸೇರಿತ್ತು. ಸೂರಿ ನೋಡಿಯೂ ನಿನ್ ಕಣ್ ಕದಲಿಲ್ಲ ಅಂದರೆ ನಿನಗೆ ಪ್ರಾಣದ ಮೇಲೆ ಆಸೆ ಇಲ್ಲ ಅಂತ ಕಾಣುತ್ತೆ.
ನಿನ್ ನಿಜವಾದ ಪ್ರಾಣ. ಆ ಸೂರಿ ಎಲ್ಲಿ ಅಂತ ಹೇಳ್ತೀಯೋ ಇಲ್ವೋ? ಹೇಳ್ತೀನಿ. ಸೂರಿ, ಕಬ್ಬನ್ ಪಾರ್ಕ್ ಹತ್ರ ಇರೋ ಆ ಹಾಳ್ ಬಂಗ್ಲೋಗೆ ತಕ್ಷಣ ಬನ್ನಿ. ಸೂರಿ, ಆ ದುರ್ಮಾರ್ಗಿಗಳು ನನ್ನನ್ನು ಮಧ್ಯದಲ್ಲಿ ಇಟ್ಕೊಂಡು ನಿಮ್ಮನ್ನ ಎಲ್ಲಿ ಕೊಲೆ ಮಾಡ್ಬಿಡ್ತಾರೋ ಅಂತ ಹೆದರಿದ್ದೆ. ಆದ್ರೆ ನನ್ನನ್ನು ಸಾಯಿಸ್ಬಿಟ್ಟು ಈ ಕೇಸ್ನ ನಿಮ್ಮೇಲೆ ಹಾಕ್ಬೇಕು ಅಂತಿದ್ದಾರೆ. ನೋಡಿದ್ರ, ಪೊಲೀಸರು ಬರ್ತಿದ್ದಾರೆ. ಸೂರಿ, ನನ್ನ ಬೇಗ ಪೊಲೀಸರು ಕರ್ಕೊಂಡೋಗಿ. ನಾನು ಸಾಯೋಕ್ ಮುಂಚೆ ನಡೆದಿದ್ದೆಲ್ಲ ಹೇಳ್ಬೇಕು. ಬೇಗ ಕರ್ಕೊಂಡೋಗಿ, ಬೇಗ. ನಾನು ನಿಮ್ಮನ್ನ ಆಸ್ಪತ್ರೆಗೆ ಅಯ್ಯೋ ಪ್ಲೀಸ್, ನಾನ್ ಬದುಕಲ್ಲ ಸೂರಿ, ನಾನ್ ಬದುಕಲ್ಲ. ನನ್ನ ಕರ್ಕೊಂಡೋಗಿ, ನನ್ನ ಕರ್ಕೊಂಡೋಗಿ. ನಾನ್ ನಡೆದಿದ್ದೆಲ್ಲ ಹೇಳ್ಬೇಕು. ಕರ್ಕೊಂಡೋಗಿ ಸೂರಿ.